ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಗಾಂಧೀಜಿಯವರ ಭಾವಚಿತ್ರ ನೋಟ್ಗಳ ಮೇಲೆ ಯಾಕಿರುತ್ತೆ ಅಂತ? ಖಂಡಿತವಾಗಿಯೂ ನೀವು ಅನ್ಕೊಂಡಿರಬಹುದು ಈ ಭಾವಚಿತ್ರ ಸ್ವಾತಂತ್ರ್ಯ ಪೂರ್ವದಲ್ಲೇ ಇತ್ತೇನೋ ಅಂತ. ಆದರೆ ನೋಟ್ಗಳ ಮೇಲೆ ಗಾಂಧೀಜಿಯವರ ಭಾವಚಿತ್ರ ಪರ್ಮನೆಂಟ್ ಆಗಿ ಬಂದದ್ದೇ 1996 ಅಲ್ಲಿ. ಹಾಗಿದ್ರೆ ಫಸ್ಟ್ ಟೈಮ್ ಗಾಂಧೀಜಿಯವರ ಫೋಟೋ ಭಾರತೀಯ ನೋಟ್ಗಳ ಮೇಲೆ ಪ್ರಿಂಟ್ ಆಗಿದ್ದು ಯಾವಾಗ ಅಂತ ನೀವು ಕೇಳೋದಾದ್ರೆ ದಟ್ಸ್ 1969 ಟು ಸೆಲೆಬ್ರೇಟ್ 100th ಬರ್ತ್ಡೇ ಆಫ್ ಗಾಂಧೀಜಿ. ನಂತರ 500 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ ಗಾಂಧೀಜಿಯವರ ಪಿಕ್ಚರ್ ಮುದ್ರಣವಾಗೋದಕ್ಕೆ ಶುರುವಾಗುತ್ತೆ. ಇದಕ್ಕೂ ಮುಂಚೆ ಆ ಜಾಗದಲ್ಲಿ ಅಶೋಕ ಪಿಲ್ಲರ್, ಸ್ಯಾಟಲೈಟ್, ಸಾಂಬಾರ್ ಡೀರ್, ಫಾನೋ ಮಾರ್ಟಿಫೈಸ್ ಮತ್ತೆ ಟೈಗರ್ ಅನ್ನ ನಾವು ಪ್ರಿಂಟ್ ಮಾಡ್ತಿದ್ವಿ. ಆದ್ರೆ ನಿರ್ಜೀವ ವಸ್ತುಗಳನ್ನ ಮತ್ತೆ ಪ್ರಾಣಿಗಳನ್ನ ಫಾರ್ಜ್ ಮಾಡೋದು ತುಂಬಾ ಸುಲಭ ಆಗ್ಬಿಡುತ್ತೆ. ಹಾಗಾಗಿ ಹ್ಯೂಮನ್ ಫೇಸ್ ಪರ್ಸನಾಲಿಟಿ ಇದ್ರೆ ಅದು ಸಾಧ್ಯವಾಗದೇ ಇರುತ್ತೆ ಅನ್ನೋ ನಂಬಿಕೆಯಿಂದ ಶುರುವಾಗುತ್ತೆ ಯಾರ ಫೋಟೋವನ್ನ ಪ್ರಿಂಟ್ ಮಾಡೋದು ಅಂತ. ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ನ್ಯಾಷನಲ್ ವೈಡ್ ಪಾಪ್ಯುಲಾರಿಟಿ ಇರೋ ಮಹಾತ್ಮ ಗಾಂಧಿ ಸೀರೀಸ್ನ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ RBI ಡಿಸೈಡ್ ಮಾಡುತ್ತೆ ಟು ರಿಮೂವ್ ಓಲ್ಡ್ ಒನ್ಸ್. ಬೈ ದ ವೇ, ಒಂದು ಕ್ವಿಕ್ ವಿಷಯ, ಈಗ ನಾವು ನೋಡ್ತಿರುವಂತಹ ಮಹಾತ್ಮ ಗಾಂಧಿ ಪಿಕ್ಚರ್ ಏನಿದೆ ಇದು ಯಾವುದೇ ರೀತಿಯ ಪೇಂಟಿಂಗ್ ಅಥವಾ ಕ್ಯಾರಿಕೇಚರ್ ಅಲ್ಲ. ಇಟ್ಸ್ ಎ ಕಟ್ಔಟ್ ಫ್ರಮ್ ಎ ಫೋಟೋಗ್ರಾಫ್ ಟೇಕನ್ ಇನ್ 1946 where Gandhiji is standing with a British politician Lord Frederick William Patriarch Lawrence.